ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೇ ನಂಬರ್ 47 ದಿವಸ ಏನೇನಾಯಿತು, ಮೈನ್ ಪಾಯಿಂಟ್ ಬಿಗ್ ಬಾಸ್ ಸೀಸನ್ 11 ಏನೇನಾಯ್ತು ಅಂದ್ಬಿಟ್ಟು ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಯಾರು ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ನಾನು ಜಸ್ಟ್ ಮೈನ್ ಪಾಯಿಂಟ್ಸ್ ನೋಡ್ತೀನಿ. ನೀವು ಫುಲ್ ವಿಡಿಯೋ ಬೇಕಂದ್ರೆ ಜಿಯೋ ಸಿನಿಮಾದಲ್ಲಿ ಹೋಗ್ಬೋದು. ನಾನು ಜಸ್ಟ್ ಯಾರು ನೋಡೋಕ್ಕಾಗಲ್ಲ ಅಂಥವ್ರು ಮಾತ್ರ ಮೈನ್ ಪಾಯಿಂಟ್ಸ್ ಹೇಳ್ತಾ ಈ ವಿಡಿಯೋ ಜಾಸ್ತಿ ಲಿಂಕ್ ತೊಗೊಂಡೋಗಿದ್ರೆ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ, ಆಕ್ಚುಲಿ ಓದ್ ಎಪಿಸೋಡ್ ಏನಾಗ್ತಿದ್ದು ಕಂಟಿನ್ಯೂ ಆಗಿರುತ್ತೆ. ಡ್ಯಾನ್ಸ್ ಎಲ್ಲಾನು ಮಾಡ್ತಿದ್ರಲ್ಲ, ಅದಕ್ಕೆ ಜಡ್ಜ್ಮೆಂಟ್ ಆಗಿ ಯಾರು ಚಾರು ಮತ್ತೆ ರಾಮಾಚಾರಿ ಇಬ್ರು ಕೂತಿರಲ್ಲ. ನೆಕ್ಸ್ಟ್ ಅದೆಲ್ಲರೂ ಡ್ಯಾನ್ಸ್ ಆಡಿದಾದ್ಮೇಲೆ ಜಡ್ಜ್ಮೆಂಟ್ ಬರುತ್ತೆ. ಏನಂತಂದ್ರೆ ಯಾರ್ಯಾರು ಯಾವ್ಯಾವ ಪ್ಲೇಸ್ ಅಂತ ಅಂದ್ಬಿಟ್ಟು ಬರುತ್ತೆ. ಅದರಲ್ಲಿ ಜಡ್ಜ್ಮೆಂಟ್ ಮಾಡಿದಾಗ ಮೊದಲನೇ ಪ್ಲೇಸ್ ಬಂದ್ಬಿಟ್ಟು ಗೌತಮಿ ಅಂತ ಹನುಮಂತ ಅವ್ರಿಗೆ ಬರುತ್ತೆ. ನೆಕ್ಸ್ಟ್ ಎರಡನೇ ಪ್ಲೇಸ್ ಬಂದು ನೆಕ್ಸ್ಟ್ ಶಿಶಿರ್ ಅಂತ ಚೈತ್ರ ಅವ್ರಿಗೆ ಬರುತ್ತೆ ಎರಡನೇ ಪ್ಲೇಸ್. ನೆಕ್ಸ್ಟ್ ಮೂರನೇ ಪ್ಲೇಸ್ ಬಂದ್ಬಿಟ್ಟು ಮೋಕ್ಷಿತಾ ಅಂತ ಧನರಾಜ್ ಅವ್ರಿಗೆ ಬರುತ್ತೆ ಮೂರನೇ ಪ್ಲೇಸ್. ನೆಕ್ಸ್ಟ್ ಫೋರ್ತ್ ಪ್ಲೇಸ್ ಬಂದಾಗ ಭವ್ಯ ಅಂಡ್ ತ್ರಿವಿಕ್ರಮ್ ಅವರಿಗೆ ಫೋರ್ತ್ ಪ್ಲೇಸ್ ಬರುತ್ತೆ. ಫಿಫ್ತ್ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅನುಷ್ ಅವ್ರಿಗೆ ಬರುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಲಾಸ್ಟ್ ಫೈನಲ್ ಪ್ಲೇಸ್ ಬಂದ್ಬಿಟ್ಟು ಕೀರ್ತಿರಾಜ್ ಅಂಡ್ ಐಶ್ವರ್ಯ ಅವ್ರಿಗೆ. ಇವ್ರಿಗೆ ಇಷ್ಟು ಜನಕ್ಕೂ ಈ ಪ್ಲೇಸ್ ಅಂದ್ಬಿಟ್ಟು ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಅವ್ರು ಮುಗಿತು, ಅವರು ನೆಕ್ಸ್ಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ, ನೆಕ್ಸ್ಟ್ ಬಿಗ್ ಬಾಸ್ ಹೇಳ್ತಾರೆ ಏನಂತಂದ್ರೆ, ಗೌತಮಿ ಅಂಡ್ ಹನುಮಂತ ತಂಡ ಇರುತ್ತಲ್ಲ, ಆ ತಂಡದವರು 600 ಅಂಕವನ್ನು ಪಡೆದಿರ್ತಾರೆ. ನೆಕ್ಸ್ಟ್ ಭವ್ಯ ಅಂಡ್ ಯಾರು ತ್ರಿವಿಕ್ರಮ್ ಅವರು ಇವರಿಬ್ರು 500 ಅಂಕಗಳನ್ನು ಪಡೆದಿದ್ದಾರೆ. ಆದ ಕಾರಣ ಆ ಎರಡು ತಂಡಗಳು ಕ್ಯಾಪ್ಟನ್ಸಿಗೆ ಟಾಸ್ಕ್ ಆಡಲು ಅರ್ಹತೆ ಆಗಿದ್ದಾರೆ. ಇನ್ನು ಉಳಿದ ತಂಡದವರು ಯಾರಿರ್ತಾರೆ, ಅವರು ಮಿಕ್ಕಿದ ತಂಡದಲ್ಲಿ ಅವರು ಗೇಮ್ ಇಂದ ಹೊರಗಡೆ ಇರಬೇಕು. ಕ್ಯಾಪ್ಟನ್ಸಿ ಗೇಮ್ ಇಂದ ನೀವು ಇವರಿಬ್ರು ಟೀಮು ಆಡಬಹುದು ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ನೆಕ್ಸ್ಟ್ ಬಿಗ್ ಬಾಸ್ ಮತ್ತೆ ಬರ್ತಾರೆ, ಕ್ಯಾಪ್ಟನ್ಸಿಗೆ ಟಾಸ್ಕ್ ಬರುತ್ತೆ. ಟಾಸ್ಕ್ ಬಂದಾಗ ಏನಂದ್ರೆ, ಆ ಟಾಸ್ಕ್ ಬಂದ್ಬಿಟ್ಟು ಆ ಬಾಲ್ ಅದಿರುತ್ತೆ, ಒಂದು ಬೌಂಡ್ ಟೈಪ್ ಅಲ್ಲಿ ಇರುತ್ತೆ. ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದಾರೆ, 3 ಬಾಲ್ಸ್ ಹೋಗಿಡ್ಬೇಕು. ಯಾರು ಇರ್ತಾರೆ ಅವ್ರು ಇವಾಗ ಕ್ಯಾಪ್ಟನ್ಸಿ ಆಗ್ತಾರೆ ಅಂತ ಅಂದ್ಬಿಟ್ಟು ಬರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಯಾರು ವಿನ್ ಆಗ್ತಾರೆ ಅಂದ್ರೆ ಗೌತಮಿ ಅಂತ ತ್ರಿವಿಕ್ರಮ್ ಅವರು ಇವರೇ ವಿನ್ ಆಗ್ತಾರೆ. ಅದರಿಂದ ಅವ್ರು ಫಸ್ಟ್ ಮಾತಾಡ್ಕೊಂಡಿದ್ರಲ್ಲ, ಯಾರು ಬಗ್ಗೆ ಅವರು ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತಾ ಅವರು ಮತ್ತೆ ಗೌತಮಿ ಅವರು ಹನುಮಂತ ಅವರು ಹೇಳಿದ್ರು. ಹನುಮಂತ ಬಂದ್ಬಿಟ್ಟು ನೀವೇ ಆಗಿ ಅಂತ ಗೌತಮಿ ಅವ್ರು ಅಂದ್ರು, ತ್ರಿವಿಕ್ರಮ್ ಅವ್ರು ನೀವೇನೇನು ವಿನ್ ಆದ್ರೆ ನೀವೇ ಕ್ಯಾಪ್ಟನ್ಸಿ ಆಗಿ ಅಂತಂದಿದ್ರು. ಇದಾಗಿದೆ. ಅದರಿಂದ ಆ ಒಂದು ತಂಡದಲ್ಲಿ ಯಾರು ಆ ಒಂದು ಗೇಮ್ ಅಲ್ಲಿ ಇವರು ಭವ್ಯ ಅವ್ರು ವಿನ್ ಆಗ್ತಾರೆ. ಇದರಿಂದ ಯಾರು ಇವಾಗ ಕ್ಯಾಪ್ಟನ್ ಆಗ್ತಾರೆ ಅಂದ್ರೆ ಭವ್ಯ ಅವರು ಇವಾಗ ಕ್ಯಾಪ್ಟನ್ ಆಗ್ತಾರೆ. ಇದಾಗಿದ್ದು ಪಾಯಿಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಕಳಪೆ ಕೊಡುವಂತ ಉತ್ತಮ ಕಳಪೆ ಅನ್ನೋ ಒಂದು ಬರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಎಲ್ಲರೊಬ್ಬರು ನನ್ನ ಕಾರಣ ಹೇಳ್ಬಿಟ್ಟು ಎಲ್ಲ ರೀಸನ್ ಕೊಡ್ತೀನಿ. ನೀವು ಜಿಯೋ ಸಿನಿಮಾದಲ್ಲಿ ಅವ್ರಿಗೆ ಗೊತ್ತಾಗ ನಾನು ಜಸ್ಟ್ ಮೈನ್ ಪಾಯಿಂಟ್ಸ್ ಹೇಳ್ತೀನಿ. ಉತ್ತಮ ಬಂದ್ಬಿಟ್ಟು 8 ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರಿಗೆ ಬರುತ್ತೆ. ಅದರಿಂದ ನೆಕ್ಸ್ಟ್ ಕಳಪೆ ಬಂದ್ಬಿಟ್ಟು ಧನರಾಜ್ ಅವ್ರಿಗೆ ಬರುತ್ತೆ. ಆ ಒಂದು ಕಳಪೆ ಬರುತ್ತಲ್ಲ, ಆ ಒಂದು ಕಾರಣದ ವಾದ ಆಗುತ್ತಲ್ಲ, ಆ ಟೈಮಲ್ಲಿ ಏನಾಯ್ತು, ಮೋಕ್ಷಿತ್ ಅವರು ಇವರು ಧನರಾಜ್ ಅವರು ದುರಾಂಕಾರಿ ಅಂತ ಅಂದ್ಬಿಟ್ಟು ಒಂದು ಪದ ಮಾತಾಡ್ತಾರೆ. ಆ ಒಂದು ಉದ್ದೇಶದಿಂದ ನೆಕ್ಸ್ಟ್ ಇದೆಲ್ಲ ಮುಂದ್ಮೇಲೆ ಮೋಕ್ಷಿತ್ ಅವರು ಹತ್ಕೊಂತಾರೆ ಲಾಸ್ಟ್ ಅಲ್ಲಿ. ನಾನು ದುರಾಂಕಾರಿನ, ನಾನು ಆ ಥರ ಇದೀನ ಅಂತ ಅಂದ್ಬಿಟ್ಟು ಶಿಷ್ಯರ ಹೊತ್ತಗಳು ಇದ್ದೀರಾ ನೀವು, ಆ ಥರ ಎಲ್ಲ ಏನಿಲ್ಲ, ನಾವು ಫಸ್ಟ್ ಇಂದ ನೋಡ್ತಾ ಇದೀನಿಲ್ಲ ಅಂದ್ಬಿಟ್ಟು ಅಂತಾರೆ. ಇದಾಗಿತ್ತು ಬಿಗ್ ಬಾಸ್ ಸೀಸನ್ ಡೇ ನಂಬರ್ 47 ಆಗಿತ್ತು. ಮೈನ್ ಪಾಯಿಂಟ್ಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಸಿ ಯು, ಬಾಯ್.